ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ. ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು. ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ, ಹೌದಾ? ಸಾಧ್ಯನೇ ಇಲ್ಲ. ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ, 100% ಇಲ್ಲ. ಅವರೇ ಹೇಳಿಕೆ ನೀಡಿರೋದು. ನಾನು ಕೇಳಿ ಎಷ್ಟು ಸಂಕಟಪಟ್ಟೆ ಅಂದ್ರೆ ತಕ್ಷಣ ಗೃಹ ಸಚಿವರಿಗೆ ನೇರವಾಗಿ ಫೋನ್ ಮಾಡಿ ಅವರಿಂದಲೇ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಡುವಂತೆ ಸೂಚಿಸಿದ್ದೆ. ಆ ಬಳಿಕ ಮಾನ್ಯ ಅಶೋಕ್ ಅವರು ಗೃಹ ಸಚಿವರು ನೇರವಾದ ಕ್ರಮ ಕೈಗೊಂಡರು. ಸಂದರ್ಭದಲ್ಲಿ ಖುದ್ದು ವೀರೇಂದ್ರ ಹೆಗಡೆ ಅವರೇ ತಮಗೆ ವೈಯಕ್ತಿಕವಾಗಿ ಕರೆ ಮಾಡಿದ್ರಂತೆ, ಹೌದಾ? ಸಾಧ್ಯನೇ ಇಲ್ಲ. ವೀರೇಂದ್ರ ಹೆಗಡೆ ಅವರು ಕರೆ ಮಾಡಿರ್ಲಿಲ್ಲ, 100% ಇಲ್ಲ. ಅವರೇ ಹೇಳಿಕೆ ನೀಡಿರೋದು. 13 ವರ್ಷಗಳ ಹಿಂದೆ ಗೃಹ ಸಚಿವರಾಗಿದ್ದಂತಹ ಆರ್ ಅಶೋಕ್ ಅವರು ಸೌಜನ್ಯ ಪ್ರಕರಣದಲ್ಲಿ ಅವತ್ತು ಸ್ವಲ್ಪ ಜಾಗೃತಿ ವಹಿಸಿದ್ರೆ, ಅವತ್ತು ಎಚ್ಚೆತ್ತುಕೊಂಡಿದ್ರೆ, ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡಿದ್ದಿದ್ರೆ ಇವತ್ತು 13 ವರ್ಷಗಳ ನಂತರವೂ ಹೋರಾಟ ಮಾಡುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಿರಲಿಲ್ಲ. ನೋಡಿ, ಅವರೇ ಹೇಳ್ತಾ ಇರುವಂತಹ ವಿಡಿಯೋ ಇದು. ರಿಪಬ್ಲಿಕ್ ಕನ್ನಡದ ಸ್ಮಿತಾ ರಂಗನಾಥ್ ಅವರು ಕೇಳ್ತಾ ಇದ್ದಾರೆ, ಆವತ್ತು ಪ್ರಕರಣ ನಡೆದಾಗ ರಾಜ್ಯಸಭಾ ಸದಸ್ಯರಾಗಿರುವಂತಹ ವೀರೇಂದ್ರ ಹೆಗ್ಗಡೆ ಅವರು ನಿಮಗೆ ಫೋನ್ ಮಾಡಿದ್ರಾ? ನಿಮಗೆ ಫೋನ್ ಮಾಡಿ ಈ ವಿಚಾರದಲ್ಲಿ ಮಾತಾಡಿದ್ರ ಅಂದ್ರೆ ಖಂಡಿತ ಮಾತಾಡಿಲ್ಲ ಅಂತಾರೆ. ಖಂಡಿತ ಮಾತಾಡಿಲ್ಲ ಅಂತಾರೆ. 100% ಮಾತಾಡಿಲ್ಲ ಅಂತಾರೆ. ಸ್ಮಿತಾ ರಂಗನಾಥ್ ಅವರು ಹೇಳ್ತಾರೆ, ಅವರು ಫೋನ್ ಮಾಡಿದ್ರಂತೆ, ಅವರೇ ಹೇಳ್ತಾ ಇದ್ದಾರೆ ಅಂತಂದಾಗ ತಲೆ ಬಗ್ಗಿಸ್ತಾರೆ. ಒಬ್ಬ ಗೃಹ ಸಚಿವರಾಗಿದ್ದಂಥವರು ತಲೆ ಬಗ್ಗಿಸ್ತಾರೆ. ಇವತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಜಗತ್ತಿನ ಅತಿ ದೊಡ್ಡದಾದಂತಹ ರಾಷ್ಟ್ರೀಯ ಪಕ್ಷದ ಒಬ್ಬ ಶಾಸಕರು. ಇಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ ಯಾರದ್ದು ತಪ್ಪು ಅಂತ ಗೊತ್ತಾಗ್ತಾ ಇದೆ ಅಲ್ವಾ? ಗೃಹ ಸಚಿವರ ಕಾರ್ಯವೈಖರಿ ಹೇಗಿತ್ತು ಅಂತ ಗೊತ್ತಾಗ್ತಾ ಇದೆಯಲ್ಲ. ಗೃಹ ಸಚಿವರು ಅತ್ಯಾಚಾರ ನಿಮ್ಮ ಸರ್ಕಾರ ಇದ್ದಾಗ ಆದಂತಹ ಬರ್ಬರವಾದಂತಹ ಹತ್ಯೆ, ಆನೆ ಮಾವುತನ ಹತ್ಯೆ ಎಲ್ಲ ಆಯ್ತಲ್ಲ. ಇದಕ್ಕೆ ಹೊರ ಬರಬೇಕಾಗಿದ್ದಂಥದ್ದು ನೀವಲ್ವಾ? ಇಲ್ಲಿ ಸುಳ್ಳು, ಹಸಿ ಸುಳ್ಳನ್ನ ಹೇಳ್ತಾ ಇದ್ದೀರಿ. ಒಂದು ವೇಳೆ ಸೋಷಿಯಲ್ ಮೀಡಿಯಾ ಇಲ್ಲ ಅಂದಿದ್ರೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಇಲ್ಲ ಅಂದಿದ್ರೆ ನೀವೆಲ್ಲ ಎಷ್ಟು ಆಟ ಆಡ್ತಿದ್ರಿ, ಎಷ್ಟು ಆಟ ಆಡಿದ್ರಿ ಅವತ್ತೆಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಮುಖವಾಡಗಳು ಬಯಲಾಗ್ತಾ ಇರುವಂಥದ್ದು. ಅಷ್ಟಕ್ಕೂ ಕೇಳ್ತಾ ಇರುವುದು ಏನ್ರಿ? ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಇದು ನ್ಯಾಯ ಕೇಳ್ತಾ ಇರುವಂಥದ್ದು, ಸತ್ಯ ಹೊರಗಡೆ ಬರಬೇಕು ಅಂತ ಕೇಳ್ತಾ ಇರುವಂಥದ್ದು. ಒಬ್ಬ ಗೃಹ ಸಚಿವರಾಗಿದ್ದಂತಹ ವ್ಯಕ್ತಿ ನಾಳೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೊರಟಂತಹ ವ್ಯಕ್ತಿ, ವಿರೋಧ ಪಕ್ಷದ ನಾಯಕರಾಗಿರುವಂತಹ ವ್ಯಕ್ತಿಗೆ ನಾನು ಏನು ಮಾಡ್ತಾ ಇದ್ದೀನಿ, ಏನು ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿಲ್ಲ. ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಕೇಳ್ತಾ ಇದ್ದಾರೆ, ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ವಿಚಾರ ಗೊತ್ತಿಲ್ಲ. ಚಿನ್ನಯ್ಯನ ವಿಚಾರ ಬಂತಾಗ ಏನೆಲ್ಲ ಮಾತಾಡಿದ್ರಿ, ಧರ್ಮಯುದ್ಧ ಅಂತ ಮಾಡಿಕೊಂಡು ಹೋಗಿ ಏನೇನೆಲ್ಲ ಮಾತಾಡಿದ್ರಿ. ಇಂತಹ ಆರ್ ಅಶೋಕ್ ಅವರು ಇವತ್ತು ಸತ್ಯವನ್ನು ಹೇಳಿರುವಂಥದ್ದು ರಿಪಬ್ಲಿಕ್ ಕನ್ನಡದಲ್ಲಿ. ತಿಳ್ಕೊಳ್ಬೇಕಮ್ಮ, ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಯಾತಕ್ಕೆ ಈ ಹೋರಾಟ ಇಷ್ಟು ಹಠವಾಗಿ ನಿಂತ್ಕೊಂಡು ಇಷ್ಟು ಗಟ್ಟಿಯಾಗಿ ನಿಂತಿದೆ ಅಂತಂದರೆ ಇವೆಲ್ಲ ತಪ್ಪುಗಳು. ಒಂದು ಕಡೆ ಅತ್ಯಾಚಾರಿಗಳು ಆ ಹೆಣ್ಣು ಮಗಳನ್ನು ಬರ್ಬರವಾಗಿ ಬಳಸ್ಕೊಂಡು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ಕೊಂದಾಕಿದ್ರು. ಅಂತಹ ಹೆಣ್ಣು ಮಗಳು ಎಷ್ಟು ಚೀರಾಟ ಮಾಡಿ ಹರ್ಚಾಟ ಮಾಡಿ ಕಾಪಾಡಿ ಅಂದರೂ ಬಿಡ್ದಂಗೆ ಸಾಯಿಸ್ಬಿಟ್ರಲ್ಲ. ಅಂಥವರನ್ನ ಕಾಪಾಡೋದಕ್ಕೋಸ್ಕರವಾಗಿ ಮತ್ತಷ್ಟು ತಂಡ, ಅವತ್ತಿನ SP ಹೇಳ್ತಾರೆ, ಅವತ್ತಿನ IGP ಹೇಳ್ತಾರೆ, ಇಲ್ಲಿ ಒಬ್ಬರಲ್ಲ 3-4 ಜನ ಮಾಡಿರೋದು ಅಂತ. ಈ ಕೇಸು ಇಷ್ಟು ದೊಡ್ಡದಾಗುತ್ತೆ ಅಂತ ಅವ್ರಿಗೂ ಗೊತ್ತಿಲ್ಲ. ಎಲ್ಲ ಕೇಸುಗಳನ್ನು ಮುಚ್ಚಾಕೋ ರೀತಿಯಲ್ಲಿ ಇದನ್ನು ಮುಚ್ಚಾಕ್ಬಿಡ್ಬೋದು ಅಂತೇಳಿ ಎಲ್ಲವನ್ನು ನೋಡ್ತಾ ಇದ್ರೆ ವ್ಯವಸ್ಥಿತವಾಗಿ ನಾವು ಸಿಲುಕೊಂಡಿದ್ದೀವಿ. ಇದರಿಂದ ಹೊರಗಡೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಏನೆಲ್ಲ ದಾರಿ ತಪ್ಪಿಸುವಂಥ ಕೆಲಸ ಮಾಡಿದ್ರು ಅಂತೇಳಿ ನಾವು ತಿಳ್ಕೊಳ್ಬೇಕ್ರಿ. ಈ 13 ವರ್ಷದ ಹೋರಾಟ ಯಾತಕ್ಕೆ ಆಗ್ತಾ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು. ಯಾತಕ್ಕೋಸ್ಕರವಾಗಿ ಧ್ವನಿಗಳು ಎತ್ತುತ್ತಾ ಇದ್ದಾವೆ, ಆ ಧ್ವನಿಗಳನ್ನು ಅಡಗಿಸೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ತಿಳ್ಕೊಳ್ಬೇಕ್ರಿ.
ಏನೋ ಹುಟ್ಟುತ್ತೀವಿ, ಏನೋ ಊಟ ಮಾಡ್ತೀವಿ, ಏನೋ ನಿದ್ದೆ ಮಾಡ್ತೀವಿ, ಏನೋ ಜೀವನ ಸಾಗಿಸ್ತೀವಿ, ಆಯುಷ್ ಮುಗಿದೋಗುತ್ತೆ, ಒಂದಿನ ಸತ್ತೋಗ್ತೀವಿ. ಆದರೆ ಇಂತಹ ಒಂದು ಅಪರೂಪದ ಘಟನೆಗಳು, ನ್ಯಾಯಕ್ಕೋಸ್ಕರವಾಗಿ ದನಿ ಎತ್ತಿರುವಂತಹ ಘಟನೆಗಳು, ಸತ್ಯಕ್ಕೋಸ್ಕರವಾಗಿ ಛಲ ಬಿಡದೆ ಹೋರಾಟ ಮಾಡ್ತಾ ಇರುವಂತಹ ಸಂಘಟನೆಗಳು, ಈ ಸಂಘಟನೆಗಳು ಯಾಕೆ ಅಂತಂದರೆ ಇಂತಹ ಆರ್ ಅಶೋಕ್ ಅವರು ಏನು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಟ್ಟು ಇವತ್ತು ರಿಪಬ್ಲಿಕ್ ಕನ್ನಡದ ಮುಂದೆ ತಲೆ ತಗ್ಗಿಸುವಂತಹ ಮಾತು ಹೇಳಿದ್ರಲ್ಲ, ಸುಳ್ಳು ಹೇಳಿದ್ರಲ್ಲ, ಆ ಸುಳ್ಳು ಹೇಳಿದಂತಹ ವಿಚಾರ ನೂರಾರು ಪ್ರಶ್ನೆಗಳಿಗೆ ಇವತ್ತರೆಗೂ ನಮಗೆ ಉತ್ತರ ಸಿಕ್ಕಿಲ್ಲ. ಯಾರು ಸರಿ, ಯಾರು ತಪ್ಪು, ಯಾರು ಅತ್ಯಾಚಾರಿಗಳು, ಯಾರು ಕಣ್ಮರೆ ಆಗಿದ್ದಾರೆ, ಯಾರು ತಪ್ಪಿಸ್ಕೊಂಡು ತಿರುಗ್ತಾ ಇದ್ದಾರೆ, ಈ ಸರ್ಕಾರದ ವೈಫಲ್ಯ ಏನಾಗಿತ್ತು, ಅವತ್ತೇನಾಗಿತ್ತು, ಇವತ್ತು ವೈಫಲ್ಯ ಏನಾಗಿದೆ, ಇವತ್ತಿಗೂ ಸಹ ನ್ಯಾಯಕ್ಕೋಸ್ಕರವಾಗಿ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕೊಂಡು ಕೂತಿದ್ದಾರೆ. ಇವತ್ತಿಗೂ ಸಹ ಸಂತೋಷ್ ರಾವ್ ನಾನು ಅಪರಾಧಿ ಅಲ್ಲ, ನನಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿ ಅಂತೇಳಿ ಸಂತೋಷ್ ರಾವ್ ಹೈಕೋರ್ಟ್ಗೆ ಹೋಗಿದ್ದ, ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಹಾಗಾದರೆ ಯಾರು ಅತ್ಯಾಚಾರಿಗಳು, ಯಾರನ್ನ ಕಾಪಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ ನಾವು, ವಾಟ್ಸಪ್ಪಲ್ಲಿ ಒಂದಷ್ಟು ಜನ ನಮ್ಮ ಜೊತೆ ಚಾಟ್ ಮಾಡ್ತಾ ಇರ್ತಾರೆ. ನೀವು ಏನೋ ಮರಲ್ ಥರ ವಿಡಿಯೋ ಮಾಡ್ತೀರಿ, ಸೃಷ್ಟಿ ಮಾಡ್ಕೊಂಡು. ಇದು ಯಾವುದು ಸೃಷ್ಟಿ ಅಲ್ಲ ಸ್ವಾಮಿ. ಆ ಹೆಣ್ಣುಮಗಳಿಗೆ ಅನ್ಯಾಯ ಆಗಿರೋದು ಕರಾವಳಿಯ ಭಾಗದ ನೀವುಗಳು ದನಿ ಎತ್ತಬೇಕಾಗಿತ್ತು. ನೀವು ಕೇಸರಿ ಟವಲ್ ಹಾಕ್ಕೊಂಡು ಹಿಂದುತ್ವ ಅಂತೀರಿ, ನೀವು ಕೇಸರಿ ಹಾಕ್ಕೊಂಡು ಜೈ ಶ್ರೀರಾಮ್ ಅಂತೀರಿ. ಚಾಮುಂಡೇಶ್ವರಿ ಭಕ್ತ ಆ ಹೆಣ್ಣುಮಗಳಿಗೆ ಇಷ್ಟೆಲ್ಲ ಅನ್ಯಾಯ ಆಗಿದೆ, ನಾವು ಮಧ್ಯ ಕರ್ನಾಟಕದಲ್ಲಿ ನಿಂತ್ಕೊಂಡು ದನಿ ಎತ್ತುತ್ತಾ ಇದ್ದೇವೆ, ಈ ದನಿ ಅಡಗಿಸೋಕ್ಕೆ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ದನಿ ಎತ್ತುತ್ತಾ ಇದ್ದೇವೆ, ಈ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂತ ಮಾಡ್ತಾ ಇದ್ದೇವೆ ಹೊರತು ಇಲ್ಲಿ ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರವಾಗಿ ಮತ್ತೇನೋ ಮಾಡೋದಕ್ಕಲ್ಲ. ಜನರಿಗೆ ಗೊತ್ತಾಗಬೇಕು. ಇವತ್ತು ಯೂಟ್ಯೂಬರ್ಸ್ಗಳು ಅದನ್ನು ಜೀವಂತವಾಗಿ ಇಟ್ಟಿರೋದ್ರಿಂದಲೇ ಈ ಪ್ರಕರಣ ಇನ್ನೂ ಜೀವಂತವಾಗಿರುವಂಥದ್ದು. ಇವತ್ತು ಯೂಟ್ಯೂಬರ್ಸ್ಗಳಿಂದಲೇ ಇವತ್ತು ಈ ಸೌಜನ್ಯ ಹೋರಾಟ ಆಗಿರ್ಬೋದು, ಚಿನ್ನಯ್ಯನ ವಿಚಾರ ಆಗಿರ್ಬೋದು, ಆನೆ ಮಾವುತನ ವಿಚಾರ ಆಗಿರ್ಬೋದು, ಇನ್ನೂ ಸಹ ಇವತ್ತಿಗೂ ಜೀವಂತವಾಗಿರುವುದು. 74 UDRಗಳು ಇವತ್ತು ಹೊರಗಡೆ ಬಂದಿರುವುದು ಇದೇ ಯೂಟ್ಯೂಬರ್ಸ್ನಿಂದನೇ. ಇದನ್ನು ತಿಳ್ಕೊಳ್ಬೇಕಾಗತ್ತೆ. ಸ್ಯಾಟಲೈಟ್ ಚಾನಲ್ಗಳು, ರಾಜಕೀಯ ವ್ಯಕ್ತಿಗಳು ಏನು ಹೇಳ್ತಾರೆ ಅದನ್ನು ಮಾತಾಡ್ತಾ ಇದ್ದೀರಿ. ಸ್ಯಾಟಲೈಟ್ ಚಾನಲ್ಗಳಿಗೆ ಯಾರನ್ನು ರಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಆದರೆ ಆರ್ ಅಶೋಕ್ ಅವರು ಹೇಳಿದ್ರಲ್ಲ, ಸುಳ್ಳು ಹೇಳಿದ್ರಲ್ಲ ಒಂದು ಸ್ಯಾಟಲೈಟ್ ಚಾನಲಲ್ಲಿ, ಎಷ್ಟು ಜನ ಪ್ರಶ್ನೆ ಮಾಡಿದ್ರಿ? ಇವತ್ತು ಆರ್ ಅಶೋಕ್ ಅವರು ಅವತ್ತಿನ ಗೃಹ ಸಚಿವರಾಗಿದ್ಕೊಂಡು ಸಂಪೂರ್ಣ ಫೇಲ್ ಆಗಿಲ್ಲ ಅವರು. ಈ ಪ್ರಕರಣದ ವಿಚಾರದಲ್ಲಿ ಆರ್ ಅಶೋಕ್ ಅವರು ವಿಫಲರಾಗಿಲ್ವಾ? ವಿಚಾರ ಮಾಡಿ, ಪ್ರತಿಯೊಬ್ಬರು ವಿಚಾರ ಮಾಡಿ. ಸುಮ್ಮನೆ ನಾವೇನು ವಿಡಿಯೋ ಮಾಡ್ತೀವಿ ಅಂತಲ್ಲ. ವ್ಯವಸ್ಥೆ ಪ್ರತಿಯೊಂದು ವಿಚಾರಗಳಲ್ಲಿ, ಇಂತಹ ಪ್ರಕರಣಗಳಲ್ಲಿ ಪ್ರತಿಯೊಂದು ಹೇಳಿಕೆಗಳು, ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಹೆಜ್ಜೆಯು, ಪ್ರತಿಯೊಂದು ವಿಚಾರಣೆಯೂ ಸಹ ಇಲ್ಲಿ ನ್ಯಾಯ ದೊರಕಿಸಿಕೊಡೋದಕ್ಕೆ ಒಂದೊಂದು ದಾರಿ ಆಗುತ್ತೆ. ಅವತ್ತು ಆರ್ ಅಶೋಕ್ ಅವರು ಈ ಮಾತನ್ನು ಸುಳ್ಳು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿ ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸಿದ್ದಾರೆ ಅಂತ, ಈ ಹೋರಾಟದ ದಾರಿ ತಪ್ಪಿಸಿದ್ದಾರೆ ಅಂತ, ತನಿಖೆಯ ದಾರಿ ತಪ್ಪಿಸಿದ್ದಾರೆ ಅಂತೇಳಿ ಅವತ್ತಿನ ಯೋಗೇಶ್, ತನಿಖಾಧಿಕಾರಿ ಯೋಗೇಶ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಂಥವ್ರು. ಇವತ್ತಿನವರೆಗೂ ಯೋಗೇಶ್ ಮೇಲೆ ಕ್ರಮ ಕೈಗೊಂಡ್ರ? ಅಕ್ವಿಟಲ್ ಕಮಿಟಿನಲ್ಲಿ ಹೇಳಿಲ್ವಾ? ಅಧಿಕಾರಿಗಳ ತಪ್ಪು ಅಂತ ಹೇಳಿಲ್ವಾ? ಯಾತಕ್ಕೋಸ್ಕರವಾಗಿ ಆರ್ ಅಶೋಕ್ ಅವರು ಒತ್ತಾಯ ಮಾಡ್ತಾ ಇಲ್ಲ? ಇವತ್ತು ಒತ್ತಾಯ ಮಾಡಬೇಕಲ್ಲ. ಅಕ್ವಿಟಲ್ ಕಮಿಟಿ ರಚನೆ ಯಾಕಾಗಿಲ್ಲ ಅಂತ ಒತ್ತಾಯ ಮಾಡಬೇಕಾಗಿತ್ತಲ್ಲ, ಮಾಡಿಲ್ಲ. ಯಾಕೆಂದರೆ ಅವತ್ತಿನ ಗೃಹ ಸಚಿವರು ಇವರೇ ಆಗಿದ್ದರು. ಇವರು ಏನೇನು ಡೈರೆಕ್ಷನ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಯಾಕಂದರೆ ಗೃಹ ಸಚಿವರು ಈ ಕೇಸು ಇಷ್ಟು ದೊಡ್ಡದಾಗಿ ಬೆಳೀತಿದೆ ಅಂತ ಇವ್ರಿಗೂ ಗೊತ್ತಿಲ್ಲ. ಇವತ್ತು ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಇದಕ್ಕೆ ನ್ಯಾಯ ಸಿಗುವಂಥ ಸಮಯ ಹತ್ರ ಬರ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿದೆ. ಸುಪ್ರೀಂ ಕೋರ್ಟಲ್ಲಿ ನೋಟಿಸನ್ನು ಜಾರಿ ಮಾಡಿರುವಂಥದ್ದು ಈ ಹೋರಾಟವನ್ನು ಕುಗ್ಗಿಸೋದಕ್ಕೆ, ಈ ಹೋರಾಟದ ಕುತ್ತಿಗೆಯನ್ನು ಇಚ್ಕೋದಕ್ಕೆ, ಈ ಹೋರಾಟವನ್ನು ಸಂಪೂರ್ಣ ಹಣ್ಣ ಹಿಡಿಸೋದಕ್ಕೆ ಏನೆಲ್ಲ ಕುತಂತ್ರಗಳನ್ನು ಮಾಡಬೇಕಾಗಿತ್ತು ಎಲ್ಲವನ್ನು ಮಾಡಿ ಆಗಿದೆ. ಆದರೂ ಸಹ ಈ ಹೋರಾಟ ಇನ್ನೂ ಜೀವಂತವಾಗಿದೆ ಅಂತಂದರೆ ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ಸತ್ಯ, ನ್ಯಾಯ, ನೀತಿ, ಧರ್ಮವನ್ನು ಉಳಿಸೋದಕ್ಕೆ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಮತ್ತು ಶ್ರೀಕೃಷ್ಣ ಪರಮಾತ್ಮ, ಈ ಬಾಲನ್ನಂತಹ ವಕೀಲರುಗಳನ್ನು ಇವತ್ತು ಅವರಿಗೆ ಆತ್ಮಸ್ಥೈರ್ಯ ತುಂಬಿ ಈ ಹೋರಾಟವನ್ನು ಜೀವಂತವಾಗಿಡೋದಕ್ಕೆ ಮಾಡ್ತಾ ಇರೋರಲ್ಲ, ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳನ್ನು ಹೇಳೋಣ. ಒಂದಲ್ಲ ಒಂದು ದಿನ ಅತಿ ಶೀಘ್ರದಲ್ಲಿಯೇ ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕೊಲೆಗಡಕರಿದ್ದಾರೋ ಎಲ್ಲರ ಮುಖವಾಡ ಬಯಲಾಗುತ್ತೆ.
ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.